ಸಂಜೆ. ನಾನು ಶ್ರೀದೇವಿ ಪ್ರಮೋದ್ ಮಿನಿಜಿ ಅಂತ ಹೇಳಿ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ಅನ್ನೋ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅದನ್ನು ರಿಜಿಸ್ಟ್ರು ಆಗಿರುತ್ತದೆ. ಈ ಒಂದು ಸಂಸ್ಥೆಯ ಮೂಲಕ ನಾನು ಇದನ್ನು ಇಲ್ಲಿ ಮಹಿಳೆಯರಿಗೋಸ್ಕರವಾಗಿ ಸ್ಪೆಷಲಿ ಮಾಡಿದೆ. ಅದು ಮಹಿಳೆಯರು ಅಂತ ನಾನು ಯಾಕೆ ಇಲ್ಲಿ ತೊಗೋಬೇಕು ಅಂತಂದ್ರೆ, ಇವಾಗ ಮದುವೆ ಆಗದೇ ಇರೋ ಹುಡುಗಿಯರು, ಕಾಲೇಜ್ ಹುಡುಗಿಯರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗಿರ್ಬೋದು. ಸಾಕಷ್ಟು ಅವ್ರಿಗೆ ಸ್ವಾತಂತ್ರ್ಯ ಇರುತ್ತೆ. ಸ್ವಾತಂತ್ರ್ಯ ಹೆಣ್ಣು ಯಾವಾಗ ಕಳ್ಕೊತಾಳು? ಆಕೆ ಮದುವೆ ಆದ ಮೇಲೆ ಹಾಗೂ ಮಕ್ಕಳಾದ ಮೇಲೆ. ಅವಳು ಒಂದು ಅಡುಗೆ ಮನೆಯಲ್ಲಿ ಒಂದು 4 ಗೋಡೆಗಳನ್ನ ಅಡುಗೆ ಮೇಲೆ ಬಂದಿ ಆಗಿಬಿಡ್ತಾಳೆ. ಮದುವೆ ಆದ ಮೇಲೆ ಆಗಿರ್ಬೋದು, ಮಕ್ಕಳಾದ ಮೇಲೆ ಆಗಿರ್ಬೋದು. ಅದಾದ ನಂತರ ಆಕೆ ಅಂತಿಗೂ ಸಾಕಷ್ಟು ಕಲೆಗಳು ಇರ್ತಾವೆ. ಆಕೆದು ಒಂದು ಮನಸ್ಸು ಇರ್ತದೆ, ತಾನು ಆಡಬೇಕು, ಕುಣಿಬೇಕು, ಮಂದಿ ಜೋಡಿ ಬೆರಿಬೇಕು. ಅದಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಆ ಒಂದು ಸಮಯ, ಆ ಒಂದು ಹೆಣ್ಣು ಮಕ್ಕಳ ಒಂದು ಏನು ಅದು ಒಂದು ದಣಿಯಾಗಬೇಕು. ಅವರಿಗೂ ಒಂದು ಏನಾದರೂ ನಾವು ಈ ಒಂದು ವೇದಿಕೆ ಮೂಲಕ ಅವರ ಭಾವನೆಗಳಿಗೆ ಒಂದು ಬೆಲೆ ಕೊಡುವಂತಾಗಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ಒಂದು ಇಲ್ಲಿ ವಿಜಯಪುರದಲ್ಲಿ ಹೊರಹೊಮ್ಮಿದೆ. ಸರ್, ಇದು ನಂದು ಒಂದು ಸಂಶೋಧನೆ ಸರ್. ಯಾಕಂದರೆ ನಾನು ಶಾಲೆ ಮಾಡಬೇಕು ಅಂತ ಬಂದಾಗ ಬೇರೆ ಶಾಲೆಗಳು ಬೇಡ, ಅದನ್ನು ಒಂದು ಪೂರ್ವ ಪ್ರಾಥಮಿಕ ಶಾಲೆನೇ ಮಾಡಬೇಕು. ಅದು ಹೆಸರು ಸ್ವಯಂ ಅಂತ ಇಟ್ಟಿವಿ. ಸ್ವಯಂ ಅಂದರೆ ಇಂಡಿಪೆಂಡೆಂಟ್ ಅಂತ ಅರ್ಥ. ಸ್ವತಂತ್ರವಾಗಿ ತಮ್ಮ ಬುದ್ಧಿ, ತಮ್ಮ ಇದರಿಂದ ತಾವು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮದಾಗಿದ್ದದು. ಆ ಕಾರಣ ನಾವು ಎದಕ್ಕೆ ಪ್ರೀ ಪ್ರೈಮರಿ ತೊಗೊಂಡಿದ್ದೀವಿ ಅಂತಂದರೆ, ಇವಾಗ ಸಣ್ಣ ಮಕ್ಕಳು ನೋಡಿರ್ಬೋದು, ಕೋವಿಡ್ದ ಒಂದು ಮಹಾಮಾರಿಯ ಪರಿಣಾಮವಾಗಿ ಎಲ್ಲರೂ ಮೊಬೈಲ್ಗಳಲ್ಲಿ ತೊಡಗ್ತಾ ಇದ್ದಾರೆ. ಕೇವಲ ಮಕ್ಕಳು ಮಾತ್ರ ಮೊಬೈಲಲ್ಲಿ ತೊಡಗ್ತಾ ಇಲ್ಲ, ಅಲ್ಲಿ ಪಾಲಕರು ಮತ್ತು ಹಿರಿಯ ಪಾಲಕರು ಸಹ ಮೊಬೈಲ್ ದಾಸರಾಗ್ತಾ ಇದ್ದಾರೆ. ಅದರಿಂದ ನಾವು ಹೊರಗಡೆ ತೆಗಿಬೇಕು. ಮಕ್ಕಳು ತಮ್ಮ ಬಾಲ್ಯವನ್ನು ಕಳೆದುಕೊಳ್ತಾ ಇದ್ದಾರೆ. ಆ ಬಾಲ್ಯವನ್ನು ಹಿಂಪಡಿಸಿಕೊಡ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ದೂರದೃಷ್ಟಿ ಇಟ್ಕೊಂಡು ನಾವು ಈ ರೀತಿ ಒಂದು ಅದನ್ನು ನಾನು ಪ್ರೀ ಪ್ರೈಮರಿಯಾಗಿ ಮಾತ್ರ ನಾನು ಸೀಮಿತವಾಗಿ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ನಾವು ಮುಂದಿನ ಮಕ್ಕಳನ್ನ ತಿದ್ದಬೇಕು ಅಂದರೆ ಇಲ್ಲಿ ಬೇರುಗಳನ್ನು ನಾನು ಗಟ್ಟಿ ಮಾಡಬೇಕು. ಇಲ್ಲಿ ಬೇರುಗಳನ್ನ ಗಟ್ಟಿ ಮಾಡಿ ನಾನು ಮುಂದಿನ ಶಾಲೆಗಳಿಗೆ ಕೊಡ್ತಾ ಹೋದೆ ಅಂತಂದರೆ ಅಲ್ಲಿ ತಾವಾಗಿ ಬೆಳೀತಾರೆ. ಇದು 3 ವರ್ಷದಿಂದ 6 ವರ್ಷದ ಮಕ್ಕಳ ವಯಸ್ಸು ಭಾಳ ಮುಖ್ಯವಾದದ್ದು. ಅದು ಒಂದು ಭಾಳ ನಾವು ಉಪಯೋಗದ ಒಂದು ಮಾಹಿತಿಯನ್ನು ನಾವು ಕೊಡಬೇಕಾಗ್ತದೆ ಅಲ್ಲಿ. ಅದು ಒಂದು ಒಳ್ಳೆಯ ಮಾಹಿತಿ ಆಗಿರಲಿ. ಅದಕ್ಕೆ ಇದನ್ನು ಕೇವಲ ನಾನು ಪೂರ್ವ ಪ್ರಾಥಮಿಕವಾಗಿ ಮಾತ್ರ ಸೀಮಿತವಾಗಿಡ್ತೀನಿ. ಆ ರೀತಿ ದೇವರೇನಾದರೂ ಶಕ್ತಿ ಕೊಟ್ಟರೆ, ಆ ರೀತಿ ಅನಿವಾರ್ಯತೆ ಬರ್ತಂದ್ರೆ ನಾನು ಪ್ರಾಥಮಿಕ ಮುಂದುವರಿತೀನಿ. ಆದರೆ ಯಾವಾಗ ನನ್ನ ಮಕ್ಕಳು ಒಂದು ಒಳ್ಳೆಯ ಹಾದಿಯಲ್ಲಿ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳು ಜಾಸ್ತಿ ಬೇಡಿಕೆ ಇಟ್ಟರೆ ಆ ರೀತಿ ನಾವು ಮುಂದುವರಿಬೇಕು. ಸರ್, ಇದೇ ಮೊದಲನೇ ಬಾರಿಗೆ ಇದು ನಮ್ಮ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ಹುಟ್ಟಿದ್ದು ಫೆಬ್ರವರಿ 2023ರಲ್ಲಿ ಸರ್. ಯಾವುದೇ ನಾವು ನೋಡ್ತಾ ಇದ್ದೀವಿ ಶಾಲೆಗಳಲ್ಲಿ ಅಥವಾ ಗ್ಯಾದರಿಂಗ್ ಆರಿ ಮಾಡ್ತಾರೆ, ಅಥವಾ ಫುಡ್ ಫೆಸ್ಟಿವಲ್ ಆರಿ ಮಾಡ್ತಾರೆ, ಅಥವಾ ಅಂದ್ರೆ ಬೇರೆ ತಾವು ಎಲ್ಲ ಕೂಡಿ ಒಂದು ಮಿಕ್ಸರ್ ಮಾಡಿಬಿಟ್ರಿ. ಇದು ಮಿಕ್ಸ್ಚರ್ ಅಂತ ಅನ್ನೋದಕ್ಕಿಂತ ಈಗ ಹೆಣ್ಣಿನ ಒಂದು ಕಲೆಗಳು, ಹೆಣ್ಣಿನ ಅವತಾರಗಳು ಎಷ್ಟಂತ ನಾವಿಲ್ಲಿ ತೋರಿಸಿದ್ದೀವಿ. ಹೆಣ್ಣು ಇಲ್ಲಿ ಸಬಲಳಾಗಿ ಇಲ್ಲಿ ಮೇಲೇನೂ ಬರ್ಬೋದು, ಅಡುಗೆನೂ ಮಾಡ್ತಾಳೆ, ಒಂದು ಸಮಾಜವನ್ನು ನಿರ್ಧರಿಸ್ತಾಳೆ. ಜವಾಬ್ದಾರಿಗಳು ಭಾಳ, ಸಾಮಾಜಿಕ ಜವಾಬ್ದಾರಿ, ರಾಜಕೀಯ ಜವಾಬ್ದಾರಿ, ಅಡುಗೆ ಮನೆಯ ಜವಾಬ್ದಾರಿ ಹಾಗೂ ಜೀವನ ಕ್ರಮದ ಜವಾಬ್ದಾರಿ. ಮಕ್ಕಳ ಜೀವನ ಕ್ರಮವನ್ನು ಅವರೇ ನಿರ್ಧರಿಸ್ತಾಳೆ. ಆಮೇಲೆ ಪ್ರತಿಯೊಬ್ಬ ಸದಸ್ಯನ ಜೀವನ ಕ್ರಮವನ್ನು ನಿರ್ವಹಿಸುವಂಥ ಪ್ರತಿ ಮುಖ್ಯ ಜವಾಬ್ದಾರಿ ಹೆಣ್ಣಿನ ಮೇಲೆ ಇರುತ್ತೆ. ಮಹಿಳೆಯ ಅಷ್ಟು ಅವತಾರಗಳನ್ನು ನಾವಿಲ್ಲಿ ನಿಮ್ಮ ಕಣ್ಣು ಮುಂದಿಟ್ಟಿವಿ. ಹೆಸರು ಮತ್ತು ಹುದ್ದೆ ಹೇಳಿ ಸರ್. ನಾನು ಸಂಸ್ಥಾಪಕ ಮತ್ತು ಅಧ್ಯಕ್ಷ, ಈ ಒಂದು ಐದಕ್ಕೆ ಲಕ್ಕಮ್ಮ ಪ್ರತಿಷ್ಠಾನದ ಒಂದು ಸಂಸ್ಥಾಪಕ ಅಧ್ಯಕ್ಷನೇ ನಾನು. ಶ್ರೀದೇವಿ ಪ್ರಮೋದ್ ಮಿನಿಜಿ. ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ವಿಶೇಷವಾದಂಥ ಮತ್ತು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಯಾಕಂದರೆ ಯಾಕಂದರೆ ಇವತ್ತು ಭಾರತ ದೇಶ ಸಂಸ್ಕೃತಿ ಉಳಿಯಬೇಕಾದ್ರೆ ಮಹಿಳೆಯರಿಗೆ, ಇವತ್ತು ಜಗತ್ತಿನಲ್ಲೇ ಸಂಸ್ಕೃತಿ ಧರ್ಮ ಉಳಿಬೇಕಾದ್ರೆ ನಮ್ಮ ಮಹಿಳೆಯರು, ಅಂಥ ಒಂದು ಮಹಿಳೆಯರು ಇವತ್ತು ಏನು ವಿಶೇಷವಾದಂಥ ಮಹಿಳೆಯರಿಗೆ ಏನು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಭಾರತದ ಉಡುಪು ಅನೇಕ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ. ಯಾಕಂದರೆ ನಮ್ಮದು ಭಾರತ ದೇಶದಲ್ಲಿ ಇವತ್ತು ಭಾರತದ ನಾವು ಮಾತೆಯರಿಗೆ ಹೆಚ್ಚಿನ ಸ್ಥಾನ, ಅಂದರೆ ವಿಶೇಷವಾದ ಮಹತ್ವದ ಸ್ಥಾನ ನೀಡಿದಂಥ ದೇಶ ಅದಾದ ಭಾರತ ದೇಶ. ಯಾಕಂದರೆ ಇವತ್ತು ನಾವು ಭೂಮಿಯನ್ನು ತಾಯಿ ರೂಪದಲ್ಲಿ ನೋಡ್ತೇವೆ, ನೀರನ್ನು ಗಂಗೆ ರೂಪದಲ್ಲಿ ನೋಡ್ತೇವೆ, ಅನೇಕ ಇವತ್ತು ವೃಕ್ಷ ದೇವತೆ ಅಂತ ಹೇಳ್ತೇವೆ. ಅಂಥ ಒಂದು ಸಂಸ್ಕೃತಿ ನಮ್ಮ ಉಳಿಯಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಆಗೋದರಿಂದ ಪುನಃ ನಾವು ಎಲ್ಲರೂ ಈ ಒಂದು ಸಂಸ್ಕೃತಿಯ ಮಹತ್ವ ಮತ್ತು ನಮ್ಮ ಧಾರ್ಮಿಕವಾದಂಥ
ವಿಶೇಷವಾದಂಥ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದಕ್ಕಾಗಿ ಈ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ಆಯೋಜಿಸಿದಂಥ ಶ್ರೀದೇವಿ ಮಿಣಿಜಿಯವರಿಗೆ ಹಾಗೂ ಎಲ್ಲರಿಗೂ ಈ ಒಂದು ವೇದಿಕೆಯ ಮುಖಾಂತರ ನಾನು ಧನ್ಯವಾದ ಅರ್ಪಿಸಿ ಬರುವ ದಿವಸಗಳಲ್ಲಿ ಈ ಒಂದು ಪ್ರತಿಷ್ಠಾನ ಹೆಚ್ಚಿನ ವಿಶೇಷವಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಂತ ಇಲ್ಲಿ ಮೊಟ್ಟ ಮೊದಲು ಇವತ್ತು ನಾವು ವಿಜಯಪುರದಲ್ಲಿ ನೋಡಿದಾಗ ವಿದ್ಯಾರ್ಥಿಯ ಜೊತೆಗೆ ಪಾಲಕರಿಗೂ ಕೂಡ ಒಂದು ಆನೆ ಅದು ಏನು ಇದು ಮಾಡಿಸಿದಾರಲ್ಲ ಆನೆ ನಡಿ ಮುಖಾಂತರ ಅವರು ಇವತ್ತು ಒಂದು ಒಳ್ಳೆಯ ಒಂದು ಇದು ಅವಕಾಶವನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅಲ್ಲ, ಇದು ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂದರೆ ಸಾಕಷ್ಟು ನಾವು ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆವು ಮತ್ತು ಅನೇಕ ಶಾಲೆ ಸ್ಕೂಲಿನಲ್ಲಿ ಕೇವಲ ಮಕ್ಕಳಿಗಾಗಿ ಮಾತ್ರ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದರ ಜೊತೆಗೆ ಪಾಲಕರು ಈ ಒಂದು ಮಕ್ಕಳ ಜೊತೆಗೆ ಪಾಲ್ಗೊಂಡು ವಿಶೇಷವಾದಂಥ ಸಂಸ್ಕೃತಿ ಮಕ್ಕಳಿಗೆ ನೀಡಲಿ ಅಂತ ಏನು ಪಾಲಕರಿಗೆ ಒಂದು ಪ್ರೋತ್ಸಾಹ ನೀಡಿದಾರಲ್ಲ, ಅದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ರಾಜಶೇಖರ್ ಮಗಿಮಠ್, ಮಹಾನಗರ ಪಾಲಿಕೆ, ವಿಜಯಪುರ. ಈ ಕಾರ್ಯಕ್ರಮ ಮಹಿಳೆಯರಿಗಾಗಿ ಮಾಡ್ಯಾರ. ಅಂದ್ರೆ ಎಲ್ಲ ಮಹಿಳೆಯರು ಮನ್ಯಾಗ ಕುಂಡ್ರದು, ಟಿ ವಿ ನೋಡೋದು, ಆಮೇಲೆ ಅವ್ರಿಗೆ ಫ್ಯಾಷನ್ ಶೋ ಮಾಡ್ಬೇಕಂತ ಆಸೆ ಇರ್ತೈತಿ, ರಂಗೋಲಿ ಸ್ಪರ್ಧಾ ಮಾಡ್ಬೇಕಂತ ಆಸೆ ಇರ್ತೈತಿ. ಆದರೆ ಏನಾಗ್ತೈತಿ, ಅವ್ರಿಗೆ ಹಿಂಗೆ ಒಂದು ವೇದಿಕೆ ಸಿಗ್ಲಾರ್ದಕ್ಕೆ ಅದ್ರ ಸಂಬಂಧ ಮನ್ಯಾಗ ಕೊಟ್ಟಿರ್ತಾರೆ. ಅದಕ್ಕೆ ಇವರು ಸ್ಕೂಲ್ನವರೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ಇದು ಮಾಡೋದಕ್ಕೆ ಇಲ್ಲಿ ತಾವು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ರಿ. ಇವತ್ತು ಒಂದು ಕಾರ್ಯಕ್ರಮವನ್ನು ನೋಡಿ ತಮ್ಗೆ ಏನು ಅನಿಸುತ್ತೆ? ಇದು ನೋಡಿ ಭಾಳ ಖುಷಿ ಅನಿಸ್ತೈತ್ರಿ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಮನ್ಯಾಗ ಕುಂಡ್ರಲಾಗುತ್ತಾರಲ್ಲ ಈಗ, ಅದಕ್ಕೆ ಇವ್ರು ಸ್ಕೋಪ್ ಕೊಟ್ಟು ಕರ್ಸ್ಯಾರ. ಅದಕ್ಕೆ ಹೊರಗೆ ಬಂದ್ರೆ ಒಂದು ಸ್ವಲ್ಪ ಅವ್ರಿಗೆ ಉತ್ಸಾಹ ಆಗ್ತೈತಿ, ಒಂದು ವೇದಿಕೆ ಸಿಗ್ತೈತೆ ಅಂತ ಹೇಳಿ. ಅಂದ್ರೆ ಈ ರೀತಿ ಪಾಲಕರಿಗೆ ಒಂದು ಅವಕಾಶ ಕೊಟ್ಟಿದ್ದು ಪ್ರಪ್ರಥಮವಾಗಿ ವಿಜಯಪುರನಲ್ಲಿ ಇರ್ಬೋದು, ಪ್ರಥಮ ಆಗಿರ್ಬೋದು. ಹಿಂಗೆ ಬಂದು ನೀವು ಇದು ಮಾಡ್ರಿ, ನಿಮ್ದು ಟ್ಯಾಲೆಂಟ್ ಏನೈತೆ ತೋರಿಸ್ರಿ. ಎಲಿಫೆಂಟ್ ವಾಕ್, ಹೌದು, ಉತ್ಸಾಹದಿಂದ ಎಲ್ಲ ಪೇರೆಂಟ್ಸ್ ಕೂಡ ಭಾಗವಹಿಸಿದ್ರು. ನಾ ಮಂಗ್ಲಾ ಪಾಟೀಲ್ ಮುಂದೆ ಬರ್ಬೇಕ್ರಿ. ಹಿಂಗೆ ಪಾರ್ಟಿಸಿಪೇಟ್ ಆಗಿ ಹೆಣ್ಮಕ್ಳಲ್ಲಿ ಬಹಳಷ್ಟು ಪ್ರತಿಭೆ ಇರ್ತಾವ್ರಿ. ಅವು ದಿವಸ ಮನ್ಯಾಗ ಕೂತ ಹಿಂಗೆ ಹೊರಗೆ ಬರಂಗಿಲ್ಲ. ಹಿಂಗೆ ಸಾರ್ಕೆ ಪ್ರೋಗ್ರಾಮ್ ಆಗ್ಬೇಕ್ರಿ. ಆದ್ರೆ ಹೆಣ್ಮಕ್ಳ ಪ್ರತಿಭೆ ಎಲ್ಲ ಹಿಂಗೆ ಹೊರಗೆ ಬೀಳ್ತಾವ್ರಿ. ಅಂದ್ರೆ ಈ ಫಸ್ಟ್ ಟೈಮ್ ಇದು ವಿಜಯಪುರದಲ್ಲಿ ಆಗ್ತಾ ಇದೆ. ಇದಕ್ಕಿಂತ ಮೊದಲೇ ತಾವು ನೋಡ್ರಿ ಇಂಥ ಕಾರ್ಯಕ್ರಮ? ಇಲ್ಲ, ಇದೇ ಫಸ್ಟ್ ನೋಡಿದ್ರಿ ನಾವು. ಇವತ್ತು ಅದು ಎಲಿಫೆಂಟ್ ವಾಕ್ ನಲ್ಲಿ ಎಲ್ಲ ಪೇರೆಂಟ್ಸ್ ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸಿದ್ರು. ಅದು ನೋಡಿ ತಮಗೂ ಮಾಡ್ಬೇಕು ಅನ್ಸಿತ್ತು. ಆಯೋಜಿಸಿರುವಂಥ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ವತಿಯಿಂದ ನಾವು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಸ್ನೇಹ ಹೇಗಿರಬೇಕು, ಆಮೇಲೆ ಈ ಒಂದು ಕಾಲಕ್ಕೆ ನಾವು ಹೇಳ್ತಾ ಇದ್ವಿ, ಹೆಣ್ಣು ಮಹಿಳೆ ಒಂದು ಮನೆಗೆ ಸೀಮಿತ, ಒಂದು ಅಡುಗೆ ಮನೆಗೆ ಸೀಮಿತ, ಒಂದು ಕೆಲಸಕ್ಕೆ ಮಾತ್ರ ಸೀಮಿತ ಅಂತ ಇತ್ತು. ಆದರೆ ಹೆಣ್ಣಿಗೆ ಸ್ನೇಹಪೂರ್ವಕವಾಗಿ ನಾವು ಯಾವ ರೀತಿಯಾಗಿ ನಾವು ಎಲ್ಲ ಹೆಣ್ಮಕ್ಳ ಮುಂದೆ ಕರ್ಕೊಂಡು ಬಂದು ಒಂದು ಸಮಾಜಕ್ಕೆ ಒಂದು ಉಡುಗೆಯನ್ನು, ನಮ್ಮ ಭಾರತ ದೇಶವನ್ನು ಮತ್ತೆ ಪ್ರಬಲವಾಗಿ ಕಟ್ಟಬೇಕನ್ನೋ ಒಂದು ಉದ್ದೇಶವನ್ನು ನಾವು ಈ ಸಣ್ಣ ಕಾರ್ಯಕ್ರಮದ ಮುಖಾಂತರ ಒಂದು ಸಣ್ಣ ಹೆಜ್ಜೆಯನ್ನು ನಾವು ಇಡುತ್ತಾ ಅದು ಆನೆ ಹೆಜ್ಜೆಯನ್ನಾಗಿ ಪರಿವರ್ತಿಸಿ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯ ಸ್ತ್ರೀಯರನ್ನು ರೂಪಿಸಿ ಒಂದು ವಿಶೇಷವಾದಂತಹ ಒಂದು ಮೆಸೇಜನ್ನು ನಾವು ನೀಡಲಿಕ್ಕೆ ಬಯಸ್ತಾ ಇದ್ದೀವಿ ಈ ನಮ್ಮ ಸಂಸ್ಥೆಯ ಮೂಲಕ. ಎಷ್ಟು ವರ್ಷದಿಂದ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ರಿ? ಈಗ ಸದ್ಯದಲ್ಲಿ ನಾವು 3 ವರ್ಷದಿಂದ ಇದು ನಾವು NGO ಇದೆ. ಅದನ್ನು ತಯಾರಿ ಮಾಡಿಕೊಂಡು ಈಗ ಒಬ್ಬೊಬ್ಬರಾಗಿ ನಾವು ನಮ್ಮ ಕಾರ್ಯಕ್ರಮದ ಮೂಲಕ ನಾವು ಹೊರಗೆ ತರ್ತಾ ಇದ್ದೀವಿ. ಒಂದು ಸ್ನೇಹದ ಮೂಲಕ ಆಗಿರ್ಬೋದು, ಒಂದು ಪ್ರೀತಿಯ ಮೂಲಕ ಆಗಿರ್ಬೋದು, ಇಬ್ಬರು ಸೇರಿ ನಾವು ಈ ಥರ ಮಾಡೋಣ, ಪ್ರತಿಯೊಬ್ಬ ಮಹಿಳೆಯರಿಗೂ ನಾವು ಒಂದು ಹೊಸತನವನ್ನು ತೊಗೊಂಬರೋಣ. ಈಗ ಇಲ್ಲಿ ನಾವು ಮುಸ್ಲಿಂ ಮಹಿಳೆ ಅಂತ ನೋಡ್ತೀವಿ, ಇಲ್ಲ ಸಮಾಜ ಜಾತಿ ಭೇದ ಯಾವುದೂ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ನಾವು ಎಲ್ಲ ನಮ್ಮ ಕಲೆಯನ್ನು ಹೊರಗೆ ತರೋದೇ ಈ ಕಾರ್ಯಕ್ರಮದ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಇದು ಸ್ವಯಂ ಪ್ರೀ ಸ್ಕೂಲ್ ಇದೆಯಲ್ಲ, ಇದರಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಇದು ಸ್ಟ್ಯಾಂಡರ್ಡ್ಸ್ ಇದೆ? ಇದು ಪ್ರೀ ಪ್ರೈಮರಿ ಸ್ಕೂಲ್ ಅಂತ, ಅಂದರೆ 1ನೇ ಕ್ಲಾಸಿನ ಮಕ್ಕಳಿಗಿಂತ ಮುಂಚೆ, ಅಂದರೆ ಅದೇ ಹುಟ್ಟಿದಂತಹ ಮಕ್ಕಳಿಗೆ ಯಾವ ರೀತಿ ನಾವು ಊಟ ಮಾಡಬೇಕು, ಯಾವ ರೀತಿ ನಾವು ಮಕ್ಕಳ ಜೊತೆ ಈಗ ಕಲಿಕೆ, ಈಗ ಮೊಬೈಲ್ ಮುಖಾಂತರ ಈಗ ಎಲ್ಲ ಮಕ್ಕಳು ಅದರಲ್ಲಿ ಅಡಿಕ್ಟ್ ಆಗಿದ್ದಾವೆ. ಅಂಥ ಮಕ್ಕಳನ್ನು ನಾವು ಗುರುತುಪಡಿಸಿ ಹೊಸವಾದಂತಹ ಇಂಥ ನಮ್ಮ ಸಂಸ್ಕೃತಿ ಐತಿ, ಇಂಥ ಒಂದು ಪರಿಣಿತಿ ಒಳಗೆ ನಾವು ಇರಬಹುದು, ನಾವು ಮಕ್ಕಳ ಮೂಲಕ ನಾವು ಜಾಗೃತಿಯನ್ನು ಮೂಡಿಸ್ಬೋದು. ಆ ಮಕ್ಕಳು ಹೊಸತನವನ್ನು ಕಲಿತಾ ತಮ್ಮ ತಾಯಿಯಂದ್ರಿಗೂ ಪಾಲಕರನ್ನು ಸಹಿತ ಮುಂದೆ ತರುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಸ್ಟ್ಯಾಂಡರ್ಡ್ ಹೆಚ್ಚು ಮಾಡಬೇಕನ್ನೋ ಉದ್ದೇಶ ಇದೆ.
ಆದರೆ ಈ ಮಕ್ಕಳನ್ನು ನಾವು ಅತ್ಯಂತ ಗಟ್ಟಿಯಾಗಿ ಹಿಡಿಬೇಕನ್ನೋದು ಒಂದು ಮುಖ್ಯ ಉದ್ದೇಶ ಇದೆ. ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಸ್ಟಡಿ ಮಾಡ್ತಾರೆ? ಈಗ 70 ರಿಂದ 100 ಜನ ವಿದ್ಯಾರ್ಥಿಗಳು ಇದ್ದಾರೆ. ಪ್ರೀತಿ ಮೋದಿ ಅಂತ ಹೇಳಿ.